ಕಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಕನ್ನಡ ನ್ಯೂಸ್ಗೆ ಸ್ವಾಗತ. ಸುಗಟೂರು ಗ್ರಾಮದಲ್ಲಿ ಶ್ರೀ ಕಾಳಿಕಾಂಬಾ ದೇವಿಯ ವಾರ್ಷಿಕೋತ್ಸವ ಜಮಾಯಿಸಿದ ಸಹಸ್ರಾರು ಭಕ್ತರು. ಕೋಲಾರ ತಾಲೂಕು ಸುಗಟೂರು ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಕಾಳಿಕಾಂಬಾ ದೇವಿಯ ವಾರ್ಷಿಕೋತ್ಸವ ಮಹೋತ್ಸವವನ್ನು ಅದ್ದೂರಿ ಸಡಗರದಿಂದ ಏರ್ಪಡಿಸಲಾಗಿತ್ತು. ಸಹಸ್ರಾರು ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಶ್ರೀ ಕಾಳಿಕಾಂಬಾ ದೇವಿಯ ವಿಗ್ರಹಕ್ಕೆ ವಿಶೇಷ ಹೂವಿನ ಅಲಂಕಾರವನ್ನು ಮಾಡಲಾಗಿತ್ತು. ದೇವಾಲಯ ಆವರಣದಲ್ಲಿ ಹೂವು ಮತ್ತು ಹಣ್ಣುಗಳಿಂದ ವಿಶೇಷವಾಗಿ ಅಲಂಕಾರ. ದೇವಾಲಯ ಆವರಣ ಹಾಗೂ ಸುತ್ತಮುತ್ತಲು ಪ್ರದೇಶದಲ್ಲಿ ಹೂವಿನ ಗಿಡಗಳು, ಮರಗಳು ಸೇರಿದಂತೆ ದೀಪಾಲಂಕಾರ. ಸಹಸ್ರಾರು ಭಕ್ತರಿಗೆ ವಿಶೇಷ ಊಟದ ವ್ಯವಸ್ಥೆಯನ್ನು ಕೂಡ ಏರ್ಪಡಿಸಲಾಗಿತ್ತು. ಪ್ರತಿ ವರ್ಷದಂತೆ ಈ ವರ್ಷವೂ ಈ ಕಾರ್ಯಕ್ರಮವು ಯಶಸ್ವಿ ಹಾಗೂ ಅರ್ಥಪೂರ್ಣವಾಗಿ ನೆರವೇರಿದೆ ಎಂದು ಶ್ರೀ ಕಾಳಿಕಾಂಬಾ ದೇವಾಲಯ ಅರ್ಚಕರಾದ ಶ್ರೀ ಮಂಜುನಾಥ ಸ್ವಾಮಿ ತಿಳಿಸಿದ್ದಾರೆ. ದೇವಸ್ಥಾನದ ವ್ಯವಸ್ಥಾಪಕರಾದ ಶ್ರೀಧರ್ ರವರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಕಿತ್ತಂಡೂರು ವೆಂಕಟರಾಮ್, ಪಂಚ್ ನ್ಯೂಸ್, ಕೋಲಾರ. ಅವ್ರು 1 ಲಕ್ಷ ಖರ್ಚು ಮಾಡಿದ್ದೀನಿ. ಯಾರು ನನ್ನ ಖುಷಿಯಪ್ಪ, ನಮ್ಮಮ್ಮ ನಾನು ಸಂತೋಷ ಬಿಡಬೇಕು. ವರ್ಷದ ಸರಿ ಜಾತ್ರೆ ಕೇಳಿ ಅಷ್ಟು ಚೆನ್ನಾಗಿರೋದು ನೋಡೋಕ್ಕಲ್ಲ ಅಂದ. ಬಾಬೋಗಣ. ನನ್ನ ಹೆಸರು ಮಂಜುಸ್ವಾಮಿ ಅಂತ, ಸುಗಟೂರು, ಕೋಲಾರ ತಾಲೂಕು, ಸುಗಟೂರು ಗ್ರಾಮ, ಬೈಪ್ನಳ್ಳಿ ರಸ್ತೆ, ಶ್ರೀ ಕಾಳಿಕಾಂಬಾ ಟೆಂಪಲ್. 500 ವರ್ಷದಿಂದ ನಮ್ಮ ಪೂರ್ವಿಕರಿಂದ ಬಂದಿರೋದು ಇದು. ಆದರೆ ದೇವಾಲಯ ಆಗಿದ್ದು ನಮ್ಮ ಮುಖಾಂತರ. ಹೇಗೆ ಅಂದರೆ ನಮ್ಮ ಮನೆಯಲ್ಲೇ ಇಟ್ಕೊತಾ ಇದ್ರೆ ಅಮ್ಮನ್ನ. ಇಲ್ಲಿ ಈ ಭೂಮಿಯಲ್ಲಿ ನಾವು ಬೋರ್ ಹಾಕ್ಸಿದಾಗ ನೈಟ್ ಇಲ್ಲಿ ಮಲಗ್ತಾ ಇದ್ದೆ. ನಾನು ಮಲಗಬೇಕಾದ್ರೆ ಒಂದು ಚಿಕ್ಕದ ಬೇವಿನ ಗಿಡ ಇತ್ತು. ಅಲ್ಲಿ ಒಂದು ಟೈಮಲ್ಲಿ ಜ್ಯೋತಿ ಥರ ಬಂದು ಕಾಣಿಸ್ಕೊಂಡೋದು. ನನಗೆ ಬಂದು ತಿಳಿಸೋರು, ನಾನು ಇಲ್ಲಿದ್ದೀನಿ, ನನಗೆ ಜ್ಯೋತಿ ಆಯ್ತಪ್ಪ, ಕಡ್ಡಿ ಅನಿಸು, ನಾನು ಬರ್ತೀನಿ ಅಂತ ಇದ್ದೆ. ಆದರೆ ನಾನು ನಮ್ಮಲ್ಲ, ದೇವರು ಅನ್ನೋದು ನನಗೆ ಗೊತ್ತಿಲ್ಲ, ನನಗೆ ಇಷ್ಟಪಡ್ತಾ ಇಲ್ಲ. ಯಾಕೆ ಇಷ್ಟ ಅಂದರೆ ದೇವರಿಲ್ಲ ಅಂತ ಇದೆ, ಸತ್ಯ. ದೇವ್ರ ಮೇಲೆ ನಂಬಿಕೆ ಇರಲಿಲ್ಲ ನನಗೆ. ನಾನು ಓದಿರೋದು ಗೋಶಾಲೆಯಲ್ಲಿ ಓದಿರೋದು. ಅಂದರೆ ಗೋವುಗಳು ಮೇಯಿಸ್ಕೊಂಡಿದ್ದಂಥ ಹುಡುಗ. ನಾನು ಭಗವಂತನಿಗೆ ಅವತ್ತಿಂದ ಹೇಳ್ತಾ ಇದ್ದೆ, ನಾನು ಯಾರು, ನಾನು ಏನಕ್ಕಾಗಿ ಬಂದೆ ಈ ಪ್ರಪಂಚಕ್ಕೆ. ನನ್ನಿಂದ ಏನಾದರೂ ಆಗಬೇಕಾದ್ರೆ ದಾರಿ ಕೊಡಪ್ಪ, ಇಲ್ಲಾಂದರೆ ಈ ಜನ ಸುತ್ತೋಗ್ತಾರಲ್ಲ, ಹಾಗಾದ್ರೆ ನನಗೆ ಬೇಕಾಗಿಲ್ಲ ಅಂತ ತಿಳ್ಕೊಂಡು ಇದು ಮಾಡ್ತಾಯಿದ್ರೆ. ಆಗ ಟೈಮ್ ಬಂದು ನಾನು ಇಲ್ಲಿ ಬೋರ್ ಹಾಕ್ಸಿದಾಗ ನೈಟ್ ಮಲಗ್ತಾ ಇದ್ದೆ. ಮಲಗಬೇಕಾದ್ರೆ ಬಂದು ತಾಯಿ ಕೇಳಿದೆ ಇದ್ಲು. ಆದರೆ ನಾನು ತಾಯಿನ ಕೇಳಿದೆ, ಅಮ್ಮನ ನೀನು ಯಾರು, ನಂಗೆ ಸತ್ಯ ತೋರಿಸು, ಆಗ ನಾನು ಇಲ್ಲಿ ಏನಾದರೂ ಮಾಡೋಕ್ಕಾಗ್ತದೆ, ಇಲ್ಲ ನಾನು ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದೆ. ಒಂದು ದಿವಸ ಏನಾಯ್ತಂದರೆ, ಮಲಗಿದರೆ ಸಾಕ್ಷಾತ್ವಾಗಿ ಅಮ್ಮನೇ ಪ್ರತ್ಯಕ್ಷ ಆಗಿದೆ. ನಾನೇ ಮಗನ ಓಂಕಾರೇಶ್ವರಿ ಮಹಾಕಾಳಿ, ನಾನಿದ್ದೀನಿ, ನಿನ್ನ ಜನ್ಮಾಂತರದಲ್ಲಿ ನೀನು ಮತ್ತೆ ಹುಟ್ಟು ಬಂದಿದ್ಯಾ ಅಂಥೇಳಿ 900 ವರ್ಷದ ಇತಿಹಾಸ ನನಗೆ. ನನ್ನ ಜನ್ಮಾಂತರ ನನಗೆ ಗೊತ್ತು, ನಾನು ಎಲ್ಲೆಲ್ಲಿ ಹುಟ್ಟಿದ್ದೀನಿ, ಏನು ಹುಟ್ಟಿದ್ದೀನಿ ನನಗೆ ಗೊತ್ತಾಯಿತು. ಒಂದು ಆಧ್ಯಾತ್ಮ ಬಗ್ಗೆ ನಾನು ತುಂಬ ಡೀಪಾಗಿ ಹೋಗ್ತಾ ಇದ್ದೆ, ಹಾಗೆ ಹೇಳಿದ್ದು. ಆದರೆ ದೇವಿ ನಾನು ಒಂದು ಪ್ರಶ್ನೆ ಕೇಳಿದೆ, ನನಗೆ ಮಾಮೂಲಿ ಥರವಾಗಿ ಮಾಡಿಕೊಡ್ದು, ಪ್ರತಿ ದಿವಸ ಪೂಜೆ ನಡೀಬೇಕು, ಪ್ರಪಂಚ ಇರೋವರೆಗೂ ನಿನ್ನ ಸ್ಥಾನ ಇಲ್ಲಿ ನಿಲ್ಲಂಗಿದ್ರೆ ಮಾತ್ರ ನಾನು ನಡೆಸ್ತೀನಿ, ಮಧ್ಯದಲ್ಲಿ ಬಂದು ಮಧ್ಯದಲ್ಲಿ ಹೋಗಿದ್ರೆ ನನಗೆ ಬೇಡಮ್ಮ, ನಾನು ಮಾಡೋದಿಲ್ಲ, ನನಗೆ ಇಷ್ಟ ಆಗಲ್ಲ ಅಂದಿದ್ಗ. ಅದಕ್ಕೆ ಮಗನ ನಾನು ನಿನ್ನ ಹತ್ರ ಬಂದು ಕೇಳ್ತಾ ಇದ್ದೀನಿ ಅಂದೆ. ಆಗ ನಿನಗೇನು ಬೇಕು ಕೇಳು ಮಗನೇ ಅಂತ ಕೇಳಿದ್ಲು. ನಾನು ಹೇಳಿದೆ, ಈ ಭೂಮಿಯಲ್ಲಿ ನನಗೆ ಒಂದು ಮನೆ ಕಟ್ಕೊಂಡು ದಾರಿ ಕೊಡೋದಮ್ಮ ಅಂತ ಹೇಳಿದೆ. ಅಮ್ಮ ನೆಗೆದು ಒಂದೇ ಮಾತಲ್ಲ, ಅದಕ್ಕೆ ಮಗನೇ ನಾನು ಇಷ್ಟಪಡ್ತೇನೆ ಅಂದಾಗ ಆಗ ಅಮ್ಮ ಹೇಳಿದ್ಲು, ಅದಕ್ಕೆ ನಿನಗೆ ದಾರಿ ಕೊಡ್ತೀನಿ ಮಗನೇ ಅಂದರೆ. ಯಾಕಂದರೆ ಈ ಭೂಮಿಯಲ್ಲಿ ನಂದು ಅಂತ ಏನಿಲ್ಲ, ನಾನು ಇಲ್ಲಿ ಮನೆ ಕಟ್ಟೋದು. ಅಮ್ಮ ಎಂಥ ರೂಪದಲ್ಲೇ ಬರಲಿ, ಎಷ್ಟು ಕಷ್ಟದಲ್ಲೇ ಬರಲಿ, ಎಷ್ಟು ನೋವಲ್ಲೇ ಬರಲಿ, ಅದಕ್ಕಿಂತ ಎಷ್ಟು ಅಹಂಕಾರದಲ್ಲಿ ಬಂದರೂ ಸಮೇತವಾಗಿ ಈ ಭೂಮಿಯಲ್ಲಿ ಕಾಲಿಟ್ಟಿದ ತಕ್ಷಣ ಅವರಲ್ಲಿ ಎಲ್ಲೋ ಒಂದು ಕಡೆ ಆಧ್ಯಾತ್ಮದ ಚಿಗುರು ಬೀಜ ಒಂದು ಬಿತ್ತನೆ ಆಗಬೇಕು. ಆಗಿದ್ದರೆ ಮಾತ್ರ ದಾರಿ ಕೊಡೋ ಅಂದರೆ. ಅದೇ ರೀತಿ ನನ್ನ ಕೈ ಬಸ್ಕೊಟ್ಲು. 22 ವರ್ಷದಿಂದ ಪುಟ್ಟು ಗುಡಿನಿಂದ 3 ಕಲ್ಲಿಕ್ಕಿ ಅದರಿಂದ ಒಂದಿನ ಮೆಟ್ಲೆ ಹತ್ಕೊಂಡ್ಬಂದೆ. ಇವತ್ತು ಸಮೇತವಾಗಿ ಬೆಳೆದಿದ್ದೀನಿ.
ಇಲ್ಲೊಂದು ದಶಮಹಾವಿದ್ಯವನ್ನು ಮಾಡಬೇಕು. ಈಗ ನನಗೆ 48 ವರ್ಷ. ನಾನು ಈ ಕ್ಷಣ ನಾನು ಸಾವು ಹತ್ತಿರಾಗಿದ್ದೀನಿ ಅಂತ ಸಂತೋಷ ಪಡೋ ವ್ಯಕ್ತಿ. ಒಂದು ದಿವಸ ಸೂರ್ಯ ಹುಟ್ಟು ಮುಂದೆ ಒಂದು ದಿವಸ ಬೇಗ ಬರ್ತದೆ ಅಂತ ಕೇಳ್ತಾ ಇದ್ದೀನಿ. ಆದಷ್ಟು ಬೇಗ ನನ್ನ ಕೆಲಸ ಪೂರ್ಣವಾಗಿ ಮಾಡಿ ನಾನು ಮತ್ತೆ ಬರೋಂಗಿಲ್ಲ ಅಂಥೇಳಿ ಒಂದು ಕ್ಷೇತ್ರವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಎಷ್ಟೋ ಜನ ಬಂದು ಪ್ರಚಾರವಾಗಿ ಕೇಳಿದ್ರು, ಆದರೆ ನಾನು ಪ್ರಚಾರಕ್ಕೆ ಕೊಡ್ತಾ ಇಲ್ಲ. ಯಾಕೆ ಕೊಡ್ತಾ ಇಲ್ಲ ಗೊತ್ತಾ? ತನ್ನ ಸ್ಥಾನ ಬೆಳೆಸ್ಕೊಬೇಕು ಹೊರತಾಗಿ ಒಬ್ಬರು ಹೇಳಿದ ರೀತಿಯಲ್ಲಿ ತೋರಿಸಿ ಬೆಳೆಸುವಂಥ ಅವಶ್ಯಕತೆ ನನಗಿಲ್ಲ ಅಂಥೇಳಿ ಅದೇ ರೀತಿ ಬೆಳೆಸ್ಕೊಂಡು ಹೋಗ್ತಾ ಇದ್ದೀನಿ. ಪುಟ್ಟು ಗುಡಿನಿಂದ ಇವತ್ತು 2 kg ಮಾಂಸವನ್ನು ಊಟ ಹಾಕಿ ಇವತ್ತು ಟನ್ನುಗಳ ರೀತಿಯಲ್ಲಿ ಬೆಳೆಸ್ಕೊತಾ ಇದ್ದಾಳೆ ತಾಯಿ. ಎಲ್ಲ ಭಕ್ತರಿಗೆ ಮಾಡ್ತಾ ಇದ್ದಾರೆ. ನಂದು ಏನೂ ಇಲ್ಲ ಈ ಪಾತ್ರ. ಇವತ್ತು ಅದೇ ರೀತಿ ಹೇಳಿದ್ದೀನಿ. 5,000 ರೂಪಾಯಿ ಡೆಕೋರೇಷನ್ ಮಾಡಿದ್ರಿಂದ ಇವತ್ತು ಲಕ್ಷಾಂತರ ರೂಪಾಯಿ ಖರ್ಚಾಗಿ ಡೆಕೋರೇಷನ್ ಮಾಡ್ತಾಯಿದ್ದಾರೆ. ಎಲ್ಲ ನನ್ನ ತಾಯಿ ಇದೆ ಅಲ್ವಾ, ಎಲ್ಲ ನಿಸರ್ಗ ಮಾತು ಕೊಟ್ಟಿದ್ದಾಳೆ. ಆ ಯಮ್ಮನಿಗೆ ಹಾಕಿ ನಾವು ಮಾಡ್ತಾಯಿದ್ದೀವಿ. ಇದೇ ನನ್ನ ಸೇವೆ. ಧ್ಯಾನ ಮಂದಿರವಾಗಿ ನಿಲ್ಲಿಸಿ ಎಲ್ಲ ಒಂದು ಆಧ್ಯಾತ್ಮದ ಬೀಜ ಪ್ರತಿಯೊಬ್ಬರಿಗಾಗಿ ಒಂದು ಜ್ಞಾನವನ್ನು ಪಡೆದು ಈ ಒಂದು ಯೋಗದ ರೂಪದಲ್ಲಿ ತೋರಿಸ್ಕೊಡ್ಬೇಕಂತ ಆಸೆ ಪಟ್ಟಿದ್ದೀನಿ. ಆ ಆಸೆ ನೆರವೇರಿಸ್ಕೊಡಮ್ಮ ಅಂತ ದೇವಿನ ಪ್ರತಿ ಕ್ಷಣ ಕೇಳ್ತಾ ಇದ್ದೀನಿ. ಈಗ ಇಲ್ಲಿ ದೇವಸ್ಥಾನದಲ್ಲಿ ಇರುವಂಥ ತಾಯಿ ಜಗನ್ಮಾತೆ ಇದ್ದಾಳೆ, ಮುಂದೆ ಮುನೀಶ್ವರ ಇದ್ದಾನೆ, ಓಂಕಾರೇಶ್ವರಿ ಇದ್ದಾಳೆ, ಮುಂದೆ ಕಲ್ಯಾಣಿ ಐತೆ, ಪಕ್ಕದ ಚೌಟ್ರಿ ಮಾಡಿದ್ದೀರಿ, ಕಲ್ಯಾಣಿ ಮಂಟಪ ಮಾಡಿದ್ದೀನಿ. ಮುಂದೆ ಈಗ ದಶಮಹಾವಿದ್ಯವನ್ನು ಮಾಡ್ತೀನಿ. ಆ ದಶಮಹಾವಿದ್ಯದಲ್ಲಿ ಮಹಾಕಾಳಿ, ತಾರಾದೇವಿ, ಶೌಡೇಶ್ವರಿ, ಧೂಮವತಿ, ಚಿನ್ಮಸ್ತ, ಮಾತಂಗಿ, ಬಗಲಮುಖಿ, ಕಮಲವಟಿಕ ಇಷ್ಟೊಂದು ಬರ್ತದೆ ಅದರಲ್ಲಿ. ಹಾಗೆ ಒಂದು ಯೋಗ ಆಶ್ರಮವನ್ನು ಮಾಡಿ ತೋರಿಸ್ಬಿಟ್ಟು ಹೋಗ್ತೀವಿ. ಇದು ನನ್ನ ಕೃಷ್ಣ ಅಂತ ಸರ್. ಇಲ್ಲಿದ್ದಾಗಿಂದ ಬರ್ತಾ ಇದ್ದೀನಿ, ಸುಮಾರು ವರ್ಷದಿಂದ ಬರ್ತಾ ಇದ್ದೀನಿ. ತುಂಬ ಅದ್ದೂರಿಯಾಗಿ ಮಾಡ್ತಾರೆ ಸರ್ ಈ ಫಂಕ್ಷನ್. ಇಲ್ಲಿ ನಮ್ಮೂರಲ್ಲಿ 1 ಟನ್ನು ಊಟದ ವ್ಯವಸ್ಥೆ ಎಲ್ಲರಿಗೂ ಒಂದು 10,000 ಜನ ಇಂದ 20,000 ಜನ ಬರ್ತಾರೆ. ವರ್ಷಕ್ಕೆ ಮತ್ತು 2 ವರ್ಷಕ್ಕೊಂದ್ಸಲಿ ತುಂಬ ಗ್ರ್ಯಾಂಡಾಗಿ ಅದ್ದೂರಿಯಾಗಿ ಮಾಡ್ತಾರೆ. ತುಂಬ ಖುಷಿಯಾಗುತ್ತೆ ಸರ್. ನಮ್ಮೂರಲ್ಲಿ ಈ ಥರ ಕಾರ್ಯಕ್ರಮ ಮಾಡ್ತಾರೆ. ಎಲ್ಲೆಲ್ಲಿಂದನೂ ಜನ ಬರ್ತಾರೆ. ಎಲ್ಲೆಲ್ಲಿಂದನೂ ಬರ್ತಾರೆ. ಖುಷಿ ಆಗ್ತದೆ. ಕೇಳ್ತಾರೆ ನಮಗೆ ಕಾಳಿಕಾಂಬ ದೇವಸ್ಥಾನಕ್ಕೆ ಯಾವ ಕಡೆ ಹೋಗ್ಬೋದು ಅಂತ. ನಾವು ಯಾವಾಗೂ ಹೇಳ್ತೀವಿ. ತುಂಬ ಪವರ್ಫುಲ್ ಗಾಡಿದು, ಒಳ್ಳೆ ರೆಸ್ಪಾನ್ಸ್ ಇದೆ ಸರ್ ಎಲ್ಲ ಕಡೆ. ಸರ್, ನನ್ನ ಹೆಸರು ಬಂದು ರವೀಂದ್ರಗೌಡ. ನಾನು ಕೋಲಾರದ ವಾಸಿ. ಮೂಲಸ್ಥಾನ ಚರ್ಚೇಶ್ವರ, ಚಿಂತಾಮಣಿ ಕಡೆ. ಪ್ರತಿ ಭಾನುವಾರ ಮತ್ತು ಬುಧವಾರ ಅಮ್ಮನವರು ಅನ್ನದಾನದಲ್ಲಿ ಇದೆ. ಸುಮಾರು ಭಕ್ತಾದಿಗಳೆಲ್ಲ ಬಂದು ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ತುಂಬ ಪವರ್ಫುಲ್ ಆದಂತಹ ದೇವಸ್ಥಾನ ಇದು. ಏನೇ ಒಂದು ಕೋರಿಕೆಯನ್ನು ಇಲ್ಲಿ ಏನು ಈ ದೇವಸ್ಥಾನದಲ್ಲಿ ಈ ವರ್ಷದ ಉತ್ಸವ ಏನು ನಡೆಯುತ್ತೆ, ತುಂಬ ಅದ್ದೂರಿಯಾಗಿ ನಡೆಯುತ್ತೆ. ಇದನ್ನೆಲ್ಲ ಫಂಕ್ಷನ್ ಎಲ್ಲ ಜನಗಳು ಸ್ವಇಚ್ಛೆ ಮೇರೆಗೆ ಈ ಫಂಕ್ಷನ್ ಅದ್ದೂರಿ ಫಂಕ್ಷನ್ನ ಮಾಡ್ತಾರೆ. ಇಲ್ಲಿ ಏನೇ ಭಕ್ತಾದಿಗಳು ಬಂದ್ರೂ ಅವರಿಗೆಲ್ಲ ಒಳ್ಳೆಯ ಶುಭ ಸೂಚನೆ ಆಗಿದೆ. ಒಳ್ಳೆಯ ಕಾರ್ಯಕ್ರಮಗಳು ನಡೀತಾ ಇದೆ. ಇಲ್ಲಿ ಈ ದೇವಸ್ಥಾನದ ಈ ಉತ್ಸವ ಮೀನ್ಸ್ ಈ ಫಂಕ್ಷನ್ನನ್ನೆಲ್ಲ ಜನಗಳಿಗೆ ಮನದಟ್ಟವಾಗಿ ಎಲ್ಲರಿಗೂ ಗೊತ್ತಾಗಂಗೆ ಈ ಪಂಚ್ TV ಕನ್ನಡ ನ್ಯೂಸ್ ಚಾನಲ್ಗೆ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ. ನನ್ನ ಹೆಸರು ಆಕಾಶ್ ಅಂತ. ನಮ್ಮ ಸ್ವಂತವರು ಅರುಣಹಳ್ಳಿ. ನಾವು ವಾಸಸ್ಥಳ ಇರೋದು ಬೆಂಗಳೂರಲ್ಲಿ. ಸುಮಾರು 18-19 ವರ್ಷದಿಂದ ಬರ್ತಾ ಇದೀವಿ. ನಾವು ಚಿಕ್ಕ ವಯಸ್ಸಿಂದ ನಮ್ಮ ತಂದೆ ತಾಯಿ ಕರ್ಕೊಂಬರ್ತಿದ್ರು. ಒಂದು ದಿವಸ ಸೂರ್ಯ ಹುಟ್ಟು ಮುನಿಗೆದಂದ್ರೆ ಒಂದು ದಿವಸ ಬೇಗ ಬಂತು ಸಾವಂತ ತಿಳ್ಕೊಳ್ಳಿ. ಆಗ ನಿಮ್ಗೆ ಗೊತ್ತಾಗ್ತದೆ ನಾವನ್ನು ಸ್ವತಂತ್ರವಾಗಿದ್ದೀನಿ. ಈ ಭೂಮಿಯಲ್ಲಿ ನಂದು ಅಂತ ಏನಿಲ್ಲ. ಯಾಕಂದ್ರೆ ಬುಕ್ಸ್ ಕೊಡಿ ಮಕ್ಕಳಿಗೆ. ಒಬ್ಬ ಸನ್ಯಾಸಿ ಆಗಲ್ಲ, ಪ್ರಪಂಚಕ್ಕೆ ಒಬ್ಬ ಆಧ್ಯಾತ್ಮದ ಒಂದು ರೂಪವನ್ನು ತಾಳ್ತಾನೆ. ಅವನು ಒಬ್ಬ ಒಳ್ಳೆ ಆಫೀಸರ್ ಆಗ್ತಾನೆ, ಒಳ್ಳೆ ಜ್ಞಾನವಂತನ ಆಗ್ತಾನೆ. ಇದಾದರೂ ಯೋಚನೆ ಮಾಡಿದರೆ ಹೊತ್ತಾದ್ರೂ ಇದನ್ನು ಪಾಲಿಸಿ. ಆಗ ನಿಮ್ಗೆ ಗೊತ್ತಾಗ್ತದೆ ನಮ್ಮ ಮನೆ ನಾವು ಹುಟ್ಟಿದ್ಗೆ ಏನು ಅಂತ.